ಇವತ್ತು ವಿಶ್ವದಲ್ಲಿ ಅತಿ ಹೆಚ್ಚು ವೇಗವಾಗಿ ಬೆಳೆದಂತಹ ನಗರಗಳ ಪೈಕಿ ಬೆಂಗಳೂರು ಕೂಡ ಒಂದು. ಆದರೆ ಪ್ರಸ್ತುತ ಇವತ್ತಿನ ಬೆಂಗಳೂರಿನಲ್ಲಿ ಹಿಂದೆ ಒಂದು ನದಿ ಹರಿತಾ ಇತ್ತು ಅಂತ ಹೇಳಿದರೆ ಯಾರೂ ನಂಬಲಿಕ್ಕಿಲ್ಲ. ಹೌದು, ಹಿಂದೆ ಬೆಂಗಳೂರಲ್ಲಿ ಒಂದು ನದಿ ಇತ್ತು. ಆ ನದಿನೇ ವೃಷಭಾವತಿ. ಆ ವೃಷಭಾವತಿ ನದಿಯ ಉಗಮಸ್ಥಾನ ಎಲ್ಲಿ, ಏನು ಅನ್ನೋದನ್ನು ಇವತ್ತು ನಮ್ಮ ಜೊತೆ ಇರತಕ್ಕಂತಹ ಮಂಜುನಾಥ್ ಶರ್ಮಾ ಅವರನ್ನು ಕೇಳಿ ತಿಳ್ಕೊಳ್ಳೋಣ. ಈ ದೇವಸ್ಥಾನ 1537ನೇ ಇಸ್ವಿಲಿ ಮಾಗಡಿ ಕೆಂಪೇಗೌಡರು ಕಟ್ಟಿರೋದು ಅಂತ ಹೇಳೋ ಪ್ರತೀತಿ. ಅದಕ್ಕೆ ಮುಂಚೆ ಎಲ್ಲ ಸುಂಕೇನಹಳ್ಳಿ ಅನ್ನೋ ಗ್ರಾಮ. ಆ ಗ್ರಾಮದಲ್ಲಿ ಯಥೇಚ್ಛವಾಗಿ ರೈತರು ಕಡಲೆಕಾಯಿ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ರಂತೆ, ಅದರಿಂದ ಜೀವನ ಮಾಡ್ತಾ ಇದ್ರಂತೆ. ಆಗ ಒಂದು ನಂದಿ ಬಂದು ಆ ಎಲ್ಲ ಒಂದು ಕಡಲೆಕಾಯಿಗಳನ್ನ ತಿಂದು ಹಾಳು ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಆಗ ಎಲ್ಲರೂ ಬಂದು ಪ್ರಾರ್ಥನೆ ಮಾಡ್ತಾರೆ, ಇದರಿಂದ ನಾವು ಜೀವನ ನಡೀತಾ ಇರೋದು, ಹಾಗಾಗಿ ಇದು ಪ್ರಾರ್ಥಿಸ್ಕೊಳ್ತೀನಿ, ನಿನಗೊಂದು ವಿಗ್ರಹವನ್ನು ಮಾಡಿಸಿ ನಿತ್ಯ ಪೂಜೆಯನ್ನು ಮಾಡ್ತೀವಿ, ವರ್ಷಕ್ಕೊಂದ್ಸತಿ ಏನು ಮೊದಲನೇ ಫಸಲು ಅಂತ ಬರುತ್ತಲ್ಲ ಆ ಫಸಲನ್ನು ನಿನಗೆ ಸಮರ್ಪಣೆ ಮಾಡ್ತೀನಿ, ದಯವಿಟ್ಟು ಈ ಥರ ತಿಂದು ಹಾಳು ಮಾಡಬೇಡ ಅಂತ ಪ್ರಾರ್ಥನೆ ಮಾಡ್ಕೊಂಡಾಗ ಆ ನಂದಿ ಅದನ್ನು ತಿನ್ನೋದೆಲ್ಲ ಹಾಳು ಮಾಡೋದನ್ನೆಲ್ಲ ನಿಲ್ಲಿಸ್ತಂತೆ. ಅದು ತಿನ್ನ ದೊಡ್ಡ ಗ್ರಾಮಸ್ಥರ ದೊಡ್ಡವ್ರು ಹಿರಿಯರ ಒಂದು ದೊಡ್ಡ ವಿಗ್ರಹವನ್ನು ಮಾಡಿ ನಿತ್ಯ ಪೂಜೆ ಮಾಡ್ತಾ ಬರ್ತಾಯಿದ್ದಂತೆ. ಹಾಗೆ ಕೆಂಪೇಗೌಡರ ಕಾಲದಲ್ಲಿ ಅವರು ಬೇಟೆಗೆ ಅಂತ ಬಂದಾಗ ಈ ಬಸವಣ್ಣನ ನೋಡಿ ಇದ್ರ ಗೊತ್ತಾ ಅಂತ ಏನು ಅಂತೆಲ್ಲ ಕೇಳಿದಾಗ 1537ನೇ ಇಸ್ವಿಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಅವತ್ತಿನ ದಿವಸ ಏನು ರೈತರು ನಿನಗೆ ಮೊದಲನೇ ಫಸಲು ಅರ್ಪಣೆ ಕೊಡ್ತೀನಿ ಅದನ್ನು ಕಡಲೆಕಾಯಿನ ಅಂತ ಹೇಳಿದ್ರು, ಅದೇ ಇವತ್ತಿನ ದಿವಸ ಜಾತ್ರೆಯಾಗಿ ವಿಜೃಂಭಣೆಯಿಂದ ಪ್ರತಿ ವರ್ಷ ಕಡಲೆಕಾಯಿ ಪರಿಷೆ ಅಂತ ನಡೆಯುತ್ತೆ. ಕಾರ್ತಿಕ್ ಮಾಸ ಕಡೆ ಸೋಮವಾರ ಮಂಗಳವಾರ 2 ದಿವಸ ತುಂಬ ವಿಜೃಂಭಣೆಯಿಂದ ನಡೆಯುತ್ತದೆ. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಆದರೆ ಈ ನಂದಿಯ ಇನ್ನೊಂದು ವಿಶೇಷ ಯಾರಿಗೂ ಗೊತ್ತಿಲ್ಲದೆ ಇರೋದು ಏನು ಅಂದರೆ ಬಲಗಡೆ ಪಾದ ನಂದಿದು, ಬಸವಣ್ಣನ ಬಲಗಡೆ ಪಾದ. ಇದು ವೀಣೆ ನುಡಿಸ್ತಾ ಇರೋದು. ನಂದಿ ಯಾವಾಗಲೂ ಈಶ್ವರನಿಗೆ ವೀಣೆಯನ್ನು ನುಡಿಸ್ಕೊಂಡು ಆರಾಧನೆ ಮಾಡ್ತಾನೆ, ಹಾಗಾಗಿ ಇದು ವೀಣೆ ನುಡಿಸ್ತಾ ಇರೋದು. ವೀಣೆ ಇದು. ಇದರ ಕೆಳಗಡೆ ಇರೋದು ಕಮಲದ ಹೂವು. ಇದು ಕಮಲದ ಹೂವು. ಇದು ಕಮಲದ ಹೂವದ ಕೆಳಗಡೆ ಒಂದು ನದಿ, ವೃಷಭಾವತಿ ಅನ್ನೋ ಹೆಸರಿನಲ್ಲಿರೋ ಒಂದು ನದಿ ಉಗಮ ಆಗುತ್ತೆ ಅನ್ನೋದು ಒಂದು ಪ್ರತೀತಿ. ಈಗಲೂ ಇಲ್ಲೆಲ್ಲ ನೋಡ್ಬೋದು, ನೀರು ಜಿನಗದೆ ಆವಾಗ ಸ್ವಲ್ಪ ಮಳೆಗಾಲದಲ್ಲಿ ಜಾಸ್ತಿ ನೀರು ಜಿನಗುತ್ತೆ ಅದಾವ. ಈ ಬಸವಣ್ಣನ ಪಾದನೇ ವೃಷಭಾವತಿ ನದಿಯ ಉಗಮ ಸ್ಥಾನ ಅಂತ ಹೇಳ್ತಾರೆ. ಇಲ್ಲಿಂದ ಗುಪ್ತಗಾಮಿನಿಯಾಗಿ ಹರಿದು ಅದು ಒಂದು ಸೆಲೆ ಗವಿ ಗಂಗಾಧೇಶ್ವರ ದೇವಸ್ಥಾನ ಹತ್ರ ಹೋಗುತ್ತೆ, ಇನ್ನೊಂದು ಸೆಲೆ ಗಾಳಿ ಆಂಜನೇಯ ದೇವಸ್ಥಾನ ಹತ್ರ ಹೋಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ವೃಷಭಾವತಿ ನದಿ ಅಂತಕ್ಕಂಥದ್ದು ಬೆಂಗಳೂರಲ್ಲಿ ಇತ್ತು, ಒಂದು ಕಾಲಕ್ಕೆ ಹರಿತಾ ಇತ್ತು. ಅದರ ಉಗಮಸ್ಥಾನ ಏನು, ಎತ್ತ ಯಾವುದು ಅಂತ ಅನೇಕ ಜನರಿಗೆ ಗೊತ್ತಿಲ್ಲ. ಅದರ ಉಗಮಸ್ಥಾನ ಬಂದ್ಬಿಟ್ಟು ದೊಡ್ಡ ಬಸವಣ್ಣನ ದೇವಸ್ಥಾನ ಅಂತ ನೀವೀಗ ತೋರಿಸ್ಕೊಟ್ರಿ. ಅದ್ರ ಬಗ್ಗೆ ಹೇಳೋದಾದ್ರೆ ಹೇಗೆ? ವೃಷಭಾವತಿ ಅಂದರೆ ಆ ಹೆಸರು ಹ್ಯಾಕೆ ಕೊಟ್ಟಿದ್ದಾರೆ ಅಂದರೆ, ವೃಷಭ ಅಂದರೆ ನಂದಿ ಅಂತ. ಈಶ್ವರ ಯಾವ ವೃಷಭ ವಾಹನ ಅಂತ ಹೇಳ್ತಾನಲ್ಲ, ವೃಷಭಾರೂಢನಾಗಿರ್ತಾನೆ ಈಶ್ವರ, ಹಾಗಾಗಿ ಅದಕ್ಕೆ ವೃಷಭ ಅಂತ ಹೆಸರು. ವೃಷಭ ಅಂದರೆ ನಂದಿ. ಆ ನಂದಿಯ ಪಾದದಡಲ್ಲಿ ಉಗಮ ಆಗೋವಳು ವೃಷಭಾವತಿ ಅನ್ನೋ ಹೆಸರು, ಹಾಗಾಗಿ ಅದಕ್ಕೆ ವೃಷಭಾವತಿ ಅಂತ ನಾಮಾಂಕಿತ ಕೊಟ್ಟಿದ್ದಾರೆ. ಆ ಕಾಲದಲ್ಲೇ 70-89 ವರ್ಷದವ್ರು ಯಾರು 80 ವರ್ಷದವ್ರು ಯಾರು ಸಿಕ್ಕಿದ್ರೆ ಬಹುಶಃ ಅವ್ರಿಗೆ ತಿಳಿದಿರುತ್ತೆ. ಅದು ಆ ನೀರಲ್ಲಿ ಜಿನಕ್ತಿದ್ದು ನೋಡಿರ್ತಾರೆ. ಆಮೇಲೆ ಈ ದೇವಸ್ಥಾನ ಹಿಂಭಾಗ ಒಂದು ಕೆರೆ ಇತ್ತು. ಅವಾಗ ಏನು BMS ಹಾಸ್ಪಿಟ್ಲ್ ಅಂತಿದೆಯಲ್ಲ, ಅದೆಲ್ಲ ಬಸವಣ್ಣನ ಕೆರೆ. ಅದು ಆ ಕೆರೆ ಇದ್ದಾಗೆಲ್ಲ ಈ ನದಿನಲ್ಲಿ ಹೋಗಿ ಅಲ್ಲೂ ಸೇರ್ತಿತ್ತು ಅಂತ ಹೇಳ್ತಾರೆ. ಈಗ ನಮಗೆ ಅದು ಪ್ರತ್ಯಕ್ಷ ನೋಡ್ಬೇಕಂದ್ರೆ ಗವಿ ಗಂಗಾಧೇಶ್ವರ ದೇವಸ್ಥಾನದಲ್ಲಿ ಸ್ವಲ್ಪ ಗರ್ಭುಡಿ ಮುಂದೆ ಜಿನುಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಅದಮ್ಮ ಚೈತನ್ಯದಲ್ಲಿ ಕೂಡ ಅಲ್ಲಿ ಹಾಕಿದ್ದಾರೆ, ದಕ್ಷಿಣ ಗಂಗೆ ಅಂತ ಹಾಕಿದ್ದಾರೆ. ಅದು ಸಲಹೆ ಹೋಗ್ತಾ ಇದೆ, ನೋಡ್ಬೋದು. ನದಿ ಇಲ್ಲವೇ ಇಲ್ಲ ಇವಾಗ, ಅದು ಡಿಸಪಿಯರ್ ಆಗೋಗಿದೆ ಅಂತಾರಲ್ಲ, ಆಗಕ್ಕೆ ಸಾಧ್ಯ ಅಲ್ಲ. ಜೀವ ನದಿ ಅದು ಈಗಲೂ ಹರಿತಾನೆ ಇದೆ. ಆದರೆ ನಮಗೆ ಕಣ್ಣಿಗೆ ಕಾಣದೇ ಇರೋದ್ರಿಂದ ಅದು ಗುಪ್ತಗಾಮಿಯಾಗಿದೆ. ಎಲ್ಲಿ ಹರಿಯುತ್ತೆ ಅಂತ ಕೇಳಿದಾಗ ಒಂದು ಗವಿ ಗಂಗಾಧೇಶ್ವರ ದೇವಸ್ಥಾನ ಒಂದು ಸಣ್ಣ ಸೆಲೆಯಾಗಿ ಹರಿತದೆ, ಇನ್ನೊಂದು ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಹರಿತದೆ ಅಂತ ತಿಳಿದವರು ಅದನ್ನು ಸ್ವಲ್ಪ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿರೋರು ಹೇಳ್ತಾರೆ. ಈಗೀಗ ಒಂದು ಸ್ವಲ್ಪ 1-2 ವರ್ಷದಿಂದ ಇವರು ಯುವ ಬ್ರಿಗೇಡ್ ಅವರು ಹಾಗೂ ಹಲವಾರು ಸಂಘಗಳು ಸೇವ್ ವೃಷಭಾವತಿ ಅನ್ನೋ ಒಂದು ಒಳ್ಳೆಯ ಅಭಿಯಾನವನ್ನು ಮಾಡಿದ್ದಾರೆ. ಮೊನ್ನೆ ಕೂಡ ಯಾರೋ ಒಂದಷ್ಟು ಜನ ಬಂದು ಅದ್ರ ಬಗ್ಗೆ ನೋಡಿಕೊಂಡು ನಾವೆಲ್ಲ ಉಳಿಸ್ಬೇಕು ಅಂತ ಹೇಳಿದ್ದಾರೆ. ಅವ್ರಿಗೆಲ್ಲರಿಗೂ ಭಗವಂತ ಒಳ್ಳೆ ಇನ್ನೂ ಎಷ್ಟು ಶಕ್ತಿಗಳನ್ನ ಕೊಟ್ಟು ಮತ್ತೆ ನಾವು ಕಳ್ಕೊಂಡಿರೋ ವೃಷಭಾವತಿ ನದಿ ಮತ್ತೆ ನಮ್ಗೆ ಸಿಗೋಂಗೆ ಆಗಲಿ ಅನ್ನೋದು ನಮ್ಮೆಲ್ಲ ಆಶಯ. ಈಗ ಆ ಬಸವಣ್ಣನ ಮೂರ್ತಿಯ ಕೆಳಗಡೆ ಒಂದು ಶಾಸನ ಇದೆ. ಏನಿದೆ ಎಕ್ಸಾಕ್ಟ್ ಆಗಿ ಆ ಶಾಸನದಲ್ಲಿ ಏನೇನು ಬರೆದಿದ್ದಾರೆ? ಇಲ್ಲಿ ವೃಷಭಾವತಿ ಅಂದರೆ ಉಗಮ ಸ್ಥಾನ ಆಗುತ್ತೆ ಅನ್ನೋದಕ್ಕೆ ಪ್ರತಿ ಒಂದು ಪುಷ್ಟಿ ಕೊಡೋತಕ್ಕಂಥ ಒಂದು ಶಾಸನ ಇಲ್ಲಿ ನೋಡ್ಬೋದು. ಇದು ಹಳೆಗನ್ನಡದ ಒಂದು ರೀತಿ ಇದೆ. ಈ ಬಸವೇಶ್ವರನ ಪಾದದಡಿಯಲ್ಲಿ ವೃಷಭಾವತಿ ಎನಿಸಿಕೊಂಬ ನದಿಯು ಹುಟ್ಟಿ ಪಶ್ಚಿಮಕ್ಕೆ ನಡೆಯುತ್ತದೆ ಅಂತ ಇಲ್ಲಿ ಬರೆದಿರೋರು. ಬಹುತೇಕರಿಗೆ ದೊಡ್ಡ ಬಸವಣ್ಣನ ದೇವಸ್ಥಾನ ಅಂದ ತಕ್ಷಣ ಮೊದಲು ನೆನಪಿಗೆ ಬರೋದು ಕಡಲೆಕಾಯಿ ಪರಿಷೆ ಮತ್ತು ಇದು ದಿನೇ ದಿನೇ ಬೆಳೀತಾ ಇರತಕ್ಕಂಥ ಬಸವಣ್ಣ ಅಂತ. ಆದರೆ ನದಿಯ ಬಗ್ಗೆ ಯಾರಿಗೂ ಕೂಡ ಇಲ್ಲಿ ಪರವೇ ಇಲ್ಲ. ಅದರ ಇತಿಹಾಸ ನಶಿಸಿ ಹೋಗ್ತಾ ಇದೆಯೇನೋ, ಅದನ್ನು ಮತ್ತೆ ಪುನರುತ್ಥಾನಕ್ಕೆ ತರಬೇಕು, ಅದನ್ನು ಮತ್ತೆ ಜನರಿಗೆ ತಿಳಿಸುವಂತಾಗಬೇಕು ಅಂತಂದರೆ ಏನು ಮಾಡಬಹುದು? ಅದೇ ಈ ರೀತಿ ಹೆಚ್ಚಾಗಿ ಪ್ರಚಾರಗಳು ಮಾಡಬೇಕು. ನಾವು ಇಲ್ಲಿ ದೇವಸ್ಥಾನದ ಇತಿಹಾಸದ ಬುಡಗ ಕೂಡ ವೃಷಭಾವತಿ ಅಂತಲೇ ಒಂದು
ಬೇರೆ ಇದು ಕೊಟ್ಟು ಬರೆದಿದ್ದೀವಿ ಜನಗಳಿಗೆ ಗೊತ್ತಾಗಲಿ ಅಂತ. ಹಾಗೂ ಇಲ್ಲಿ ಪುರಾತತ್ವ ಇಲಾಖೆ ಅವರು ಆ ಶಾಸ್ತ್ರನ ಮತ್ತೆ ಕ್ಲೀನಾಗಿ ಪೇಂಟ್ಗಳೆಲ್ಲ ತೆಗೆದು ಕ್ಲೀನಾಗಿ ಎತ್ತು ಕಾಣೋ ಥರ ಮಾಡ್ತೀವಿ ಅಂತ ಹೇಳಿ ಒಂದು ವಿಶ್ವಾಸ ಕೊಟ್ಟಿದ್ದಾರೆ. ಈ ರೀತಿ ಸ್ವಲ್ಪ ಪ್ರಚಾರವನ್ನು ಮಾಡಿದ್ರೆ ಅದು ಜನಗಳಿಗೆ ಗೊತ್ತಾಗುತ್ತೆ. ಆದರೂ ಈಗಲೂ ಕೂಡ ಅಂತರ್ಜಾಲವಾಗಿ ಹೌದೌದು, ಅದು ಜೀವ ನದಿ ಆದ್ರಿಂದ ಅದು ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನದಿ ಹರಿತಾನೆ ಇರುತ್ತೆ, ಉಗಮ ಸ್ಥಾನ ಇರುತ್ತೆ. ಏನಂದರೆ ಅದೇ ಈ ಕಟ್ಟಡಗಳು ಅದು ಇದೆಲ್ಲ ಪೈಪ್ ಲೈನ್ಗಳು ಹಾಕಿರೋದ್ರಿಂದ ಅದು ಎಲ್ಲಿ ಹಾಕಿದ್ರೆ ಹರ್ಕೊಂಡು ಹೋಗ್ತಿದೆ ಅನ್ನೋದು ಸ್ವಲ್ಪ ಅಧ್ಯಯನಗಳು ಮಾಡಿದ್ರೆ ಅದು ತಿಳಿಬಹುದು. ಆದರೆ ಈಗಿನ ಕಾಲದ ಜನರಿಗೆ, ಈಗಿನ ಪೀಳಿಗೆಯವರಿಗೆ ಬೆಂಗಳೂರಂತಹ ಒಂದು ಬೃಹತ್ ನಗರದಲ್ಲಿ ನದಿ ಇತ್ತು ಅಂತ ಹೇಳಿದ್ರೆ ನಂಬಲಿಕ್ಕೆ ಅಸಾಧ್ಯ. ಅದರಿಂದ ಇನ್ನೊಂದೇ ಅಂದರೆ ಇವತ್ತಿನ ಜನರೇಷನ್ಗೆ ನೀರಿನ ಮಹತ್ವವೇ ಅಷ್ಟು ಸರಿಯಾಗಿ ತಿಳಿದಿಲ್ಲ ಅನಿಸುತ್ತೆ ನನ್ನ ಅಭಿಪ್ರಾಯ. ಸೊ ಫಸ್ಟ್ ಆ ನೀರಿನ ಮಹತ್ವ ತಿಳ್ಕೊಂಡ್ರೆ ಆವಾಗ ನಮಗೂ ಇಲ್ಲ ನೀರಿನ ಮಹತ್ವ ಏನೋ, ಆ ನದಿ ಮಹತ್ವ ಏನೋ, ಆ ನದಿ ನಾವೆಲ್ಲ ಉಳಿಸ್ಕೊಂಡಿದ್ರೆ ಇವತ್ತಿನ ದಿವಸ ಬೆಂಗಳೂರವ್ರಿಗೆ ನೀರಿನ ಸಮಸ್ಯೆನೇ ಇರ್ತಿರ್ಲ್ವೇನೋ ಅನ್ನೋ ಥರ ಒಂದು ಇದು ಬರುತ್ತೆ. ಅಂದರೆ ಈಗ ಒಂದು 60, 70 ಅಥವಾ ಒಂದು 80 ವರ್ಷಗಳ ಹಿಂದೆ ಇಷ್ಟು ಬೃಹತ್ತಾದಂತಹ ಬೆಂಗಳೂರು ಇರಲಿಲ್ಲ, ಇಷ್ಟು ಕಟ್ಟಡಗಳು ಕೂಡ ಇರಲಿಲ್ಲ. ಆಗ ವೃಷಭಾವತಿ ನದಿ ಹರಿಯೋದು ನೋಡ್ಲಿಕ್ಕೆ ಸಿಗ್ತಾ ಇತ್ತು, ಸಿಗ್ತಿದೆ. ಬಟ್ ಅದರ ಫೋಟೋಗಳು ನಮ್ಗೇನೋ ಸಿಗದೇ ಇರೋದ್ರೆ ನಮ್ಗೆ ಆ ಥರ ಇದಾಗ್ತದೆ. ಬಟ್ ಅದು ಇರುತ್ತೆ, ಖಂಡಿತ ಇರುತ್ತೆ. ಆ ಕಾಲೆಲ್ಲ ಮೈನ್ ರೋಡು, ಹೈವೇ ರೋಡ್ಗಳೆಲ್ಲ ಜಾಸ್ತಿ ಇಲ್ಲದೆ ಇರೋದ್ರಿಂದ ಆ ನದಿ ಪಾತ್ರ ಎಲ್ಲೆಲ್ಲಿ ಹೋಗ್ತಾ ಎಲ್ಲ ಕಡೆ ಇತ್ತು ಅನಿಸುತ್ತೆ. ಬಹುಶಃ ನಿಮಗೆ ಈ ವೃಷಭಾವತಿ ಅನ್ನೋ ಒಂದು ಗೂಗಲ್ ಸರ್ಚ್ ಮಾಡಿದಾಗ ಈ ಯುವ ಬ್ರಿಗೇಡ್ ಅವರು, ಸೇವ್ ವೃಷಭಾವತಿ ಆರ್ಗನೈಸೇಷನ್ ಅವರು ಹಳೆ ಫೋಟೋಗಳು ಹಾಕಿದ್ದಾರೆ. ಆ ನದಿ ಪಾತ್ರ ಹೇಗೆ ಹರ್ಕೊಂಡು ಹೋಗ್ತಿತ್ತು ಅವೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿದೆ, ಅದು ಸಿಕ್ಕದೆ. ಈಗ ನಾನಿರ್ತಕ್ಕಂತಹ ಸ್ಥಳ ದೊಡ್ಡ ಬಸವಣ್ಣನ ದೇವಸ್ಥಾನದ ಹಿಂಭಾಗದಲ್ಲಿ ನನ್ನ ಹಿಂದೆ ಒಂದು ಬಾಗಿಲು ಕಾಣ್ತಾ ಇದೆ. ಅದೇನು ಅಂತಂದರೆ, ಈಗ ತಾನೇ ಅಲ್ಲಿ ಅರ್ಚಕರು ಏನು ಹೇಳಿದರು, ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಕೆರೆ ಇತ್ತು ಅಂತ. ಆ ಕೆರೆಗೆ ಪ್ರವೇಶ ಮಾಡ್ತಕ್ಕಂತಹ ಬಾಗಿಲೇ ಇದಾಗಿದೆ. ಕೆರೆಗೆ ಈ ರೀತಿಯಾಗಿ ಪ್ರವೇಶ ಮಾಡ್ಬೋದಾಗಿತ್ತು. ಸೊ ದೇವಸ್ಥಾನದ ಹಿಂಭಾಗದಲ್ಲಿಯೇ ಈ ಬಾಗಿಲು ಅಂತಕ್ಕಂಥದ್ದಿದೆ. ಇದನ್ನು ಕೆರೆ ಬಾಗಿಲು ಅಂತ ಕೂಡ ಕರೀತಾರೆ. ಆದರೆ ಇವತ್ತು ಕೆರೆಯೆಲ್ಲ ನಶಿಸಿ ಹೋಗಿ ಬೃಹತ್ ಕಟ್ಟಡಗಳು ಇಲ್ಲಿ ನಿರ್ಮಾಣ ಆಗಿದೆ. ಈಗಲಾದರೂ ನಾಗರಿಕರಾದಂತಹ ನಾವು ಎಚ್ಚೆತ್ತುಕೊಳ್ಬೇಕು. ಕೆರೆಗಳನ್ನು, ನದಿಗಳನ್ನು ಉಳಿಸ್ತಕ್ಕಂತಹ ಕೆಲಸ ನಾವು ಮಾಡಬೇಕು. ಇಲ್ಲ ಅಂತಂದರೆ ನೀರಿಗೂ ಕೂಡ ಟ್ಯಾಕ್ಸ್ ಕಟ್ಟುವಂತಹ ದುಸ್ಥಿತಿ, ಕೆಟ್ಟ ಪರಿಸ್ಥಿತಿ ಬರ್ತಕ್ಕಂಥದ್ದಾಗುತ್ತೆ. ಇದು ಬೆಂಗಳೂರಿನ ಜೀವನದಿಯಾಗಿರ್ತಕ್ಕಂತಹ ವೃಷಭಾವತಿಯ ಕತೆ. ನಮಸ್ಕಾರ.